ನಮಸ್ಕಾರ ಸ್ನೇಹಿತರೆ. ಪ್ರಧಾನಿ ಮೋದಿ ಅವರ ಜುಲೈ 6ರಿಂದ 8ರ ಇಂಡೋನೇಷ್ಯಾ ಭೇಟಿ ಜಗತ್ತಿನ ಕಣ್ಣಿಗೆ ಕೇವಲ ಒಂದು ಸಾಮಾನ್ಯ ರಾಜತಾಂತ್ರಿಕ ಪ್ರವಾಸದಂತೆ ಕಾಣಿಸ್ತಿರ್ಬೋದು. ಆದರೆ ವಾಸ್ತವದಲ್ಲಿ ಇದು ಚೀನಾದ ನಿದ್ದೆಗೆಡಿಸುವ ಬೃಹತ್ ರಣತಂತ್ರದ ಆರಂಭ. ಬರೋಬ್ಬರಿ 8 ವರ್ಷಗಳ ನಂತರ ನಡೀತಾ ಇರೋ ಈ ಭೇಟಿಯಲ್ಲಿ ಇಂಡೋನೇಷ್ಯಾದ ಅಧ್ಯಕ್ಷ ಪ್ರಬೋವೋ ಸುಬಿಯಾಂಟೋ ಜೊತೆಗಿನ ಮಾತುಕತೆ ಇಡೀ ದಕ್ಷಿಣ ಚೀನಾ ಸಮುದ್ರದ ಭವಿಷ್ಯವನ್ನೇ ಬದಲಾಯಿಸೋ ತಾಕತ್ತು ಹೊಂದಿದೆ. ಯಾಕಂದ್ರೆ ಸ್ವಲ್ಪ ಯೋಚನೆ ಮಾಡಿ ನೋಡಿ, ಕಳೆದ ಮಾರ್ಚ್ನಲ್ಲಿ ಕೇವಲ ಒಂದು ಬ್ರಹ್ಮೋಸ್ ಮಿಸೈಲ್ ಖರೀದಿಗಾಗಿ ಶುರುವಾಗಿದ್ದ ಈ ಮಾತುಕತೆ ಈಗ ಎಂಥ ಸ್ಫೋಟಕ ತಿರುವು ಪಡ್ಕೊಂಡಿದೆ ಗೊತ್ತಾ? ಭಾರತ ಇಲ್ಲೇನೋ ಸುಮ್ಮನೆ ಒಂದೆರಡು ಮಿಸೈಲ್ ಕೊಟ್ಟು ಕೈ ತೊಳ್ಕೊಳ್ಳೋಕೆ ನೋಡ್ತಾ ಇಲ್ಲ. ಬದಲಾಗಿ ಕೋಸ್ಟಲ್ ಲಾಂಚರ್, ಮೊಬೈಲ್ ಲಾಂಚರ್, ಹೈ ಹ್ಯಾಂಡ್ ಸರ್ವೇಲೆನ್ಸ್ ರೇಡಾರ್, ಇದರ ಜೊತೆಗೆ ಲಾಂಗ್ ಟರ್ಮ್ ಮೇಂಟೆನೆನ್ಸ್, ಹೀಗೆ ಏಷ್ಯಾದ ಭದ್ರತೆಗೆ ನಾನೇ ಕಿಂಗ್ ಅಂತ ಎಗರಾಡ್ತಿದ್ದ ಚೀನಾದ ಕೊರಳಿಗೆ ಉರುಳಾಗುವಂತಹ ಒಂದು ಕಂಪ್ಲೀಟ್ ಡಿಫೆನ್ಸ್ ಪ್ಯಾಕೇಜ್ ಅನ್ನೇ ರೆಡಿ ಮಾಡಿ ಕೊಡ್ತಾ ಇದೆ. ಭಾರತ ಎಣೆದಿರೋ ಆ ಟ್ರ್ಯಾಪ್ ಏನು ಅಂತ ತಿಳ್ಕೊಬೇಕಾ? ಹಾಗಾದರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ನಿಮ್ಮೆಲ್ರಿಗೂ ಅರ್ಥ ಆಗೋ ಹಾಗೆ ತುಂಬ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನಿಮಗೆ ನೆನಪಿರಲಿ, 2022ರಲ್ಲಿ ಫಿಲಿಪೈನ್ಸ್ ಜೊತೆ ಬರೋಬ್ಬರಿ $375 ಮಿಲಿಯನ್ ಕೊಟ್ಟು ಬ್ರಹ್ಮೋಸ್ ಡೆಲಿವರಿ ಶುರು ಮಾಡಿದಾಗಲೇ ಚೀನಾಗೆ ದೊಡ್ಡ ನಡುಕ ಶುರುವಾಗಿತ್ತು. ಈಗ ಅದೇ ದಾರಿಯಲ್ಲಿ ಹೆಜ್ಜೆ ಇಡ್ತಾ ಇರೋ ಇಂಡೋನೇಷ್ಯಾ ಈ ಪ್ರಪಂಚದ ಅತ್ಯಂತ ವೇಗದ ಸೂಪರ್ ಸಾನಿಕ್ ಕ್ರೂಸ್ ಕ್ಷಿಪಣಿಯನ್ನ ಚೀನಾದ ದಕ್ಷಿಣ ಗಡಿಯಲ್ಲಿ ತಂದು ನಿಲ್ಲಿಸೋಕೆ ರೆಡಿ ಆಗ್ತಾ ಇದೆ. ನೀವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾದ ವಿಚಾರ ಏನಂದ್ರೆ, ಇದೇನೋ ಸುಮ್ಮನೆ ಒಂದಷ್ಟು ಶಸ್ತ್ರಾಸ್ತ್ರ ಮಾರಾಟ ಮಾಡೋ ವ್ಯಾಪಾರ ಖಂಡಿತ ಅಲ್ಲ. ಬದಲಿಗೆ ಪ್ರಪಂಚದ ಅತ್ಯಂತ ವೇಗದ ಸೂಪರ್ ಸಾನಿಕ್ ಕ್ರೂಸ್ ಕ್ಷಿಪಣಿಯನ್ನ ಚೀನಾದ ದಕ್ಷಿಣ ಗಡಿಯಲ್ಲಿ ತಗೊಂಡೋಗಿ ನಿಲ್ಲಿಸೋ ಅದ್ಭುತ ರಣತಂತ್ರ ಇದು. ಇಂಡೋನೇಷ್ಯಾದ ಕಡಲ ತೀರದಲ್ಲಿ ತಲೆ ಎತ್ತಿ ನಿಲ್ಲೋ ಪ್ರತಿಯೊಂದು ಬ್ರಹ್ಮೋಸ್ ಕ್ಷಿಪಣಿಗಳು ಕೂಡ ಚೀನಾದ ನೌಕಾಪಡೆಯ ಪಾಲಿಗೆ ಅಕ್ಷರಶಃ ಸಿಂಹ ಸ್ವಪ್ನವಾಗೋದ್ರಲ್ಲಿ ಡೌಟೇ ಇಲ್ಲ. ಇನ್ನು ಮುಂದೆ ಚೀನಾದ ಆಕ್ರಮಣಕಾರಿ ಹಡಗುಗಳು ಈ ಕಡೆ ಕಣ್ಣೆತ್ತಿ ನೋಡಬೇಕಾದ್ರೂ 100 ಸಲ ಯೋಚಿಸಬೇಕು. ಆ ರೇಂಜ್ಗೆ ಭಾರತ ಅಲ್ಲಿ ಸದ್ದಿಲ್ಲದೆ ಒಂದು ಭದ್ರವಾದ ಅಸಿಮೆಟ್ರಿಕ್ ಡಿಟರೆನ್ಸ್ ಗೋಡೆಯನ್ನೇ ನಿರ್ಮಾಣ ಮಾಡ್ತಾ ಇದೆ. ಆದರೆ ಇವತ್ತು ಲಕ್ಷಾಂತರ ಕೋಟಿ ರೂಪಾಯಿಗಳ ಜಾಗತಿಕ ವ್ಯಾಪಾರ ನಿಂತಿರೋದೇ ಮಲಕ್ಕಾ ಹಾಗೂ ಸುಂದಾ ಜಲಸಂಧಿಗಳ ಮೇಲೆ. ಇದು ಇಡೀ ಜಗತ್ತಿನ ಕುತ್ತಿಗೆ ಇದ್ದ ಹಾಗೆ. ಈ ಕುತ್ತಿಗೆಯನ್ನ ಹಿಚುಕಿ ಇಡೀ ಗ್ಲೋಬಲ್ ಸಪ್ಲೈ ಚೈನ್ ಅನ್ನೇ ಹೈಜಾಕ್ ಮಾಡಬೇಕು ಅನ್ನೋದು ಚೀನಾದ ಬಹುದೊಡ್ಡ ಪ್ಲಾನ್. ಹಾಗಾದ್ರೆ ಈ ಬ್ರಹ್ಮೋಸ್ ಕ್ಷಿಪಣಿಗಳ ಟಾರ್ಗೆಟ್ ಕೇವಲ ಚೀನಾದ ಯುದ್ಧ ಹಡಗುಗಳು ಮಾತ್ರನಾ? ಇಲ್ಲಿ ನೀವು ಅರ್ಥ ಮಾಡ್ಕೋಬೇಕಾದ ಅಸಲಿ ಗೇಮ್ ಬೇರೆನೇ ಇದೆ. ಜಿಯೋಪಾಲಿಟಿಕ್ಸ್ ನಲ್ಲಿ ಇದನ್ನ ಮಲಕ್ಕಾ ಡೈಲಮಾ ಅಂತಾರೆ. 2003ರಲ್ಲೇ ಚೀನಾದ ಅಧ್ಯಕ್ಷ ಹೂ ಜಿಂಟಾವೋಗೆ ಶುರುವಾಗಿದ್ದ ನಡುಕ ಇದು. ಯಾಕಂದ್ರೆ ಇವತ್ತಿಗೂ ಚೀನಾ ಉಸಿರಾಡೋಕೆ ಬೇಕಾದ 80% ಕಚ್ಚಾ ತೈಲ ಹೋಗೋದೇ ಈ ಮಲಕ್ಕಾ ಜಲಸಂಧಿಯ ಮೂಲಕ. ಸ್ವಲ್ಪ ಯೋಚನೆ ಮಾಡಿ, ನಾಳೆ ಏನಾದರೂ ಯುದ್ಧ ಶುರುವಾದ್ರೆ ಏನಾಗುತ್ತೆ ಗೊತ್ತಾ? ಅತ್ತ ನಮ್ಮ ಅಂಡಮಾನ್ ಕಮಾಂಡ್, ಇತ್ತ ಇಂಡೋನೇಷ್ಯಾದಲ್ಲಿ ಹದ್ದಿನ ಕಣ್ಣಿಟ್ಟು ಕೂರಲಿರೋ ನಮ್ಮ ಬ್ರಹ್ಮೋಸ್ ಮಿಸೈಲ್ಗಳು, ಇವೆರಡು ಸೇರಿ ಈ ಸಮುದ್ರ ದಾರಿನ ಬ್ಲಾಕ್ ಮಾಡಿದ್ರೆ ಕೇವಲ 15 ದಿನದಲ್ಲಿ ಚೀನಾದ ಫ್ಯಾಕ್ಟರಿಗಳು, ಯುದ್ಧ ವಾಹನಗಳು, ಪೆಟ್ರೋಲ್ ಡೀಸೆಲ್ ಇಲ್ಲದೆ ತುಕ್ಕು ಹಿಡಿಯೋದು ಗ್ಯಾರಂಟಿ. ಸೊ ಇಂಡೋನೇಷ್ಯಾ ಅಧ್ಯಕ್ಷರ ಜೊತೆ ನಡೀತಾ ಇರೋದು ಬರೀ ಮಿಸೈಲ್ ಮಾರಾಟದ ಮಾತುಕತೆಗಳಷ್ಟೇ ಅಲ್ಲ, ಇದರ ಜೊತೆಗೆ ಇಡೀ ಕರಾವಳಿ ತೀರದ ಕನೆಕ್ಟಿವಿಟಿ ಮತ್ತು ಭದ್ರತಾ ಜಾಲವನ್ನ ಮೇಲ್ದರ್ಜೆಗೇರಿಸುವ ಕೆಲಸ ಕೂಡ ಸೈಲೆಂಟ್ ಆಗಿ ನಡೀತಾ ಇದೆ. ಭಾರತ ಕೊಡ್ತಾ ಇರೋ ಶೋರ್ ಬೇಸ್ಡ್ ಸೂಪರ್ ಸಾನಿಕ್ ಕ್ರೂಸ್ ಸಿಸ್ಟಮ್ಸ್ ಅಂದ್ರೆ ಕರಾವಳಿ ಆಧಾರಿತ ಕ್ಷಿಪಣಿ ವ್ಯವಸ್ಥೆ ಮತ್ತು ಅತ್ಯಾಧುನಿಕ ಕಡಲ ಕಣ್ಗಾವಲು ರೇಡಾರ್ಗಳು ಇನ್ನು ಮುಂದೆ ಈ ಜಲಸಂಧಿಗಳ ಮೇಲೆ ಹದ್ದಿನ ಕಣ್ಣಿಡಲಿವೆ. ಇದರ ಅಸಲಿ ಅರ್ಥ ಏನಂದ್ರೆ, ಚೀನಾ ಅಥವಾ ಹೊರಗಿನ ಇನ್ಯಾವುದೋ ಒಂದು ದೇಶ ಬಂದು ಈ ಸಮುದ್ರದ ದಾರಿಯನ್ನ ನಮ್ಮ ಕಂಟ್ರೋಲ್ಗೆ ತಗೊಳ್ತೀವಿ ಅಥವಾ ಬ್ಲಾಕ್ ಮೇಲ್ ಮಾಡ್ತೀವಿ ಅಂದ್ರೆ ಅದು ಇನ್ಮೇಲೆ ನಡೆಯಲ್ಲ. ಗ್ಲೋಬಲ್ ಸಪ್ಲೈ ಚೈನ್ ಸೇಫ್ ಆಗಿರ್ಬೇಕಂದ್ರೆ ನಮ್ಮಂತ ಪ್ರಾದೇಶಿಕ ಶಕ್ತಿಗಳು ಸ್ಟ್ರಾಂಗ್ ಆಗಿರಬೇಕು ಅನ್ನೋದನ್ನ ಭಾರತ ಈಗ ಇಡೀ ಜಗತ್ತಿಗೆ ಅರ್ಥ ಮಾಡಿಸ್ತಿದೆ. ಸ್ನೇಹಿತರೆ, ನಾನು ಕೊಡ್ತಿರೋ ಈ ಮಾಹಿತಿಯಿಂದ ನಿಮಗೆ ಅಟ್ಲೀಸ್ಟ್ 1% ಆದರೂ ಹೊಸದಾಗಿ ಏನಾದರೂ ತಿಳ್ಕೊಳ್ಳೋಕೆ ಸಿಗ್ತಿದೆ ಅಂದ್ರೆ ದಯವಿಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಮತ್ತೆ ವಿಷಯಕ್ಕೆ ಬಂದ್ಬಿಡೋಣ. ಜುಲೈ 6ರಿಂದ 8ರವರೆಗೆ ಜಕಾರ್ತದಲ್ಲಿ ನಡೀತಾ ಇರೋ ಈ ದ್ವಿಪಕ್ಷೀಯ ಭೇಟಿ ಇದೆಯಲ್ಲ, ಇದು ಇಡೀ ಜಗತ್ತಿಗೆ ಒಂದು ಹೊಸ ಪಾಠವನ್ನೇ ಕಲಿಸ್ತಾ ಇದೆ. ರಕ್ಷಣಾ ವಲಯದಲ್ಲಿ ಇದನ್ನ ಫೇಸ್ಡ್ ಅಕ್ವಿಸಿಷನ್ ಮಾಡೆಲ್ ಅಂದ್ರೆ ಹಂತ ಹಂತದ ಖರೀದಿ ಪ್ರಕ್ರಿಯೆ ಅಂತ ಕರೀತಾರೆ. ಕಳೆದ ಮಾರ್ಚ್ ತಿಂಗಳಲ್ಲಿ ಮಾತುಕತೆ ಶುರುವಾದಾಗ ಚರ್ಚೆ ಆಗಿದ್ದು ಕೇವಲ ಒಂದೇ ಒಂದು ಕ್ಷಿಪಣಿ ವ್ಯವಸ್ಥೆಯ ಬಗ್ಗೆ ಮಾತ್ರ. ಆದರೆ ಇವತ್ತು ನವದೆಹಲಿ ಮತ್ತು ಜಕಾರ್ತದ ಮಾತುಕತೆಯ ಟೇಬಲ್ ಮೇಲಿರೋದು ಬೃಹತ್ ಮಲ್ಟಿ ಲೇಯರ್ಡ್ ಡಿಫೆನ್ಸ್ ಪ್ಯಾಕೇಜ್.
ನೀವಿಲ್ಲಿ ಗಮನಿಸಲೇಬೇಕಾದ ವಿಚಾರ ಏನಂದ್ರೆ, ಭಾರತ ಇಲ್ಲಿ ಬರೀ ಶಸ್ತ್ರಾಸ್ತ್ರಗಳನ್ನು ಮಾತ್ರ ಮಾರ್ತಾ ಇಲ್ಲ, ಬದಲಿಗೆ ಆಗ್ನೇಯ ಏಷ್ಯಾದ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿರುವ ಇಂಡೋನೇಷ್ಯಾದ ಸಾರ್ವಭೌಮ ಭದ್ರತೆಯ ಆಳಕ್ಕೆ ತನ್ನನ್ನು ತಾನು ಶಾಶ್ವತವಾಗಿ ಬೆಸೆದುಕೊಳ್ತಾ ಇದೆ. ಈ ಒಪ್ಪಂದದ ಅಡಿ ಕೇವಲ ಮಿಸೈಲ್ಗಳು ಮಾತ್ರ ರಫ್ತಾಗ್ತಾ ಇಲ್ಲ, ಕಡಲ ತೀರದಲ್ಲಿ ಕಾವಲು ಕಾಯೋ ಕೋಸ್ಟಲ್ ಲಾಂಚರ್ಗಳು, ಎಲ್ಲಿಗೆ ಬೇಕಾದರೂ ಸುಲಭವಾಗಿ ಮೂವ್ ಆಗೋ ಮೊಬೈಲ್ ಲಾಂಚರ್ಗಳು, ಆಕಾಶದ ಮೇಲೆ ಹದ್ದಿನ ಕಣ್ಣಿಡೋ ಅತ್ಯಾಧುನಿಕ ಸರ್ವೇಲೆನ್ಸ್ ರೇಡಾರ್ಗಳು, ಇದರ ಜೊತೆ ಬ್ರಹ್ಮೋಸ್ನ ಅತ್ಯಾಧುನಿಕ ಸೆಂಟ್ರಲ್ ಕಮಾಂಡ್ ಅಂಡ್ ಕಂಟ್ರೋಲ್ ಯೂನಿಟ್ ಹಾಗೂ ಫೈರ್ ಕಂಟ್ರೋಲ್ ರೇಡಾರ್ ವ್ಯವಸ್ಥೆಗಳು ಇನ್ನು ಮುಂದೆ ಇಂಡೋನೇಷ್ಯಾದ ಕಡಲ ಭದ್ರತೆಯನ್ನ ಕಂಟ್ರೋಲ್ ಮಾಡಲಿವೆ. ಈ ತಾಂತ್ರಿಕ ಸಮನ್ವಯದ ತಾಕತ್ತು ಎಂತಹದ್ದು ಅಂದರೆ, ಶತ್ರು ದೇಶದ ಯಾವುದಾದರೂ ಒಂದು ಸಣ್ಣ ಯುದ್ಧ ನೌಕೆ ಗಡಿದಾಟಲು ಪ್ರಯತ್ನಿಸಿದರೂ ಸಾಕು, ಈ ರೇಡಾರ್ಗಳು ಕ್ಷಣಾರ್ಧದಲ್ಲಿ ಅದನ್ನು ಪತ್ತೆ ಹಚ್ಚಿ ಕಮಾಂಡ್ ಸೆಂಟರ್ಗೆ ಅಲರ್ಟ್ ಕಳಿಸ್ತವೆ. ಅಲ್ಲಿಂದ ಕೆಲವು ಸೆಕೆಂಡ್ಗಳಲ್ಲಿ ಕೋಸ್ಟಲ್ ಮತ್ತು ಮೊಬೈಲ್ ಲಾಂಚರ್ಗಳಲ್ಲಿರುವ ಬ್ರಹ್ಮೋಸ್ ಮಿಸೈಲ್ಗಳು ಆಟೋಮೆಟಿಕ್ ಆಗಿ ಶತ್ರುವಿನ ಟಾರ್ಗೆಟ್ ಅನ್ನು ಲಾಕ್ ಮಾಡುತ್ತವೆ. ಅಂದರೆ ಇಡೀ ಇಂಡೋನೇಷ್ಯಾದ ಸಾವಿರಾರು ದ್ವೀಪಗಳ ಸುತ್ತಲೂ ಯಾರಿಂದಲೂ ಭೇದಿಸಲಾಗದ ರಿಯಲ್ ಟೈಮ್ ರಕ್ಷಣಾ ಕೋಟೆಯೊಂದು ರೆಡಿ ಆಗ್ತಾ ಇದೆ. ವೈರಿಗಳ ಯಾವುದೇ ಆಕ್ರಮಣಕಾರಿ ಹಡಗಿಗೆ ಇದು ಕಂಪ್ಲೀಟ್ ನೋ ಗೋ ಝೋನ್ ಆಗಿ ಬದಲಾಗಲಿದೆ. ಇದ್ರ ಜೊತೆಗೆ ಭಾರತ ಬರೀ ಈ ಟೆಕ್ನಾಲಜಿಯನ್ನು ಕೊಟ್ಟು ಸುಮ್ಮನಾಗ್ತಾ ಇಲ್ಲ, ಅಲ್ಲಿನ ಸೈನಿಕರಿಗೆ ಆಪರೇಟರ್ ಟ್ರೈನಿಂಗ್, ಮೇಂಟೆನೆನ್ಸ್ ಮತ್ತು ಟೆಕ್ನಿಕಲ್ ಅಸಿಸ್ಟೆನ್ಸ್ ಒದಗಿಸುವ ಮೂಲಕ ಕಂಪ್ಲೀಟ್ ತಾಂತ್ರಿಕ ಜವಾಬ್ದಾರಿಯನ್ನೇ ಹೊತ್ತಿದೆ. ಇಷ್ಟು ದಿನ ಜಗತ್ತಿನ ಅತಿ ದೊಡ್ಡ ರಕ್ಷಣಾ ಆಮದುದಾರ ದೇಶ ಅಂತ ಭಾರತವನ್ನ ಲೇವಡಿ ಮಾಡ್ತಾ ಕಡೆಗಣಿಸಿದವರಿಗೆ ಮೋದಿ ಸರ್ಕಾರ ಕೊಟ್ಟಿರೋ ಈ ಹೊಡೆತ ಇಡೀ ಜಾಗತಿಕ ರಕ್ಷಣಾ ಮಾರುಕಟ್ಟೆಯನ್ನೇ ನಡುಗಿಸ್ತಾ ಇರೋದು ಹೇಗೆ ಗೊತ್ತಾ? ದಶಕಗಳಿಂದಲೂ ಅಮೆರಿಕ ಮತ್ತು ಯುರೋಪ್ ದೇಶಗಳು ಭಾರತವನ್ನ ಬರೀ ಕೋಟಿ ಸುರಿದು ಶಸ್ತ್ರಾಸ್ತ್ರಗಳನ್ನು ಖರೀದಿ ಮಾಡೋ ಒಂದು ದೊಡ್ಡ ಮಾರುಕಟ್ಟೆ ಅಂತಲೇ ಅಂದ್ಕೊಂಡಿದ್ವು. ಆದರೆ ಈಗ ಆ ಹಳೆಯ ಕಾಲ ಅಫಿಷಿಯಲ್ ಆಗಿ ಎಂಡ್ ಆಗಿದೆ. ಭಾರತ ಇವತ್ತು ಜಾಗತಿಕ ರಕ್ಷಣಾ ಮಾರುಕಟ್ಟೆಯ ಹೊಸ ಪವರ್ ಹೌಸ್ ಆಗಿ ಅಖಾಡಕ್ಕೆ ಎಂಟ್ರಿ ಕೊಟ್ಟಿದೆ. 2022ರಲ್ಲಿ ಫಿಲಿಪೈನ್ಸ್ ಜೊತೆ ನಾವು ಮಾಡಿಕೊಂಡ ಆ $375 ಮಿಲಿಯನ್ ಒಪ್ಪಂದ ಇದೆಯಲ್ಲ, ಅದು ಕೇವಲ ಒಂದು ಟ್ರೈಲರ್ ಅಷ್ಟೇ ಆಗಿತ್ತು. ಇಡೀ ಜಗತ್ತು ಬಾಯಿ ಬಿಟ್ಕೊಂಡು ನೋಡ್ತಾ ಇರುವಾಗಲೇ 2024ರ ಏಪ್ರಿಲ್ನಲ್ಲಿ ಭಾರತ ಆ ಮಿಸೈಲ್ಗಳ ಮೊದಲ ಬ್ಯಾಚ್ ಅನ್ನ ಫಿಲಿಪೈನ್ಸ್ ನೆಲಕ್ಕೆ ಸಕ್ಸಸ್ಫುಲ್ ಆಗಿ ಡೆಲಿವರಿ ಕೂಡ ಮಾಡಿತ್ತು. ಇದೇ ಯಶಸ್ವಿ ಮಾಡೆಲ್ ಇವತ್ತು ವಿಯೆಟ್ನಾಂ ಮತ್ತು ಇಂಡೋನೇಷ್ಯಾದಂತಹ ಆಗ್ನೇಯ ಏಷ್ಯಾದ ಪ್ರಮುಖ ದೇಶಗಳನ್ನು ಭಾರತದ ಕಡೆ ತಿರುಗಿ ನೋಡುವಂತೆ ಮಾಡಿದೆ. ಭಾರತದ DRDO ಮತ್ತು ರಷ್ಯಾದ ಜಂಟಿ ಸಹಯೋಗದಲ್ಲಿ ಡೆವಲಪ್ ಆಗಿರೋ ಈ ಬ್ರಹ್ಮಾಸ್ತ್ರ ಕೇವಲ ನಮ್ಮ ರಕ್ಷಣಾ ಇಲಾಖೆಯ ಹೆಮ್ಮೆ ಮಾತ್ರ ಅಲ್ಲ, ಬದಲಾಗಿ ಇದು ಭಾರತದ ರಕ್ಷಣಾ ರಫ್ತಿನ ಅತ್ಯಂತ ಬಲಿಷ್ಠವಾದ ಆಧಾರ ಸ್ತಂಭ. ಜಗತ್ತಿನ ದೊಡ್ಡ ಶಸ್ತ್ರಾಸ್ತ್ರ ಪೂರೈಕೆದಾರ ದೇಶಗಳಿಗೆಲ್ಲ ತಲೆ ಕೆಡೋ ಹಾಗೆ ಮಾಡಿ ಭಾರತ ಇವತ್ತು ಇಂಡೋ ಪೆಸಿಫಿಕ್ ವಲಯದ ಅತಿ ದೊಡ್ಡ ಡಿಫೆನ್ಸ್ ಸಪ್ಲೈಯರ್ ಆಗಿ ಹೊರಹೊಮ್ತಾ ಇದೆ. ಆದರೆ ಭಾರತದ ಈ ದಿಢೀರ್ ಬೆಳವಣಿಗೆ ಇಷ್ಟಕ್ಕೆ ನಿಲ್ಲೋದಿಲ್ಲ. ದಶಕಗಳಿಂದಲೂ ಗ್ಲೋಬಲ್ ಡಿಫೆನ್ಸ್ ಮಾರ್ಕೆಟ್ ಅನ್ನು ತಮ್ಮ ಮುಷ್ಟಿಯಲ್ಲಿ ಇಟ್ಟುಕೊಂಡಿದ್ದ ಪಾಶ್ಚಿಮಾತ್ಯರ ಏಕಸ್ವಾಮ್ಯವನ್ನ ಭಾರತ ಇವತ್ತು ಧ್ವಂಸ ಮಾಡಿರೋದು ಆ ದೇಶಗಳಿಗೆ ಸ್ವಲ್ಪವೂ ಜೀರ್ಣಿಸಿಕೊಳ್ಳೋಕಾಗ್ತಾ ಇಲ್ಲ. ಯಾಕಂದ್ರೆ ಇಂಡೋನೇಷ್ಯಾದ ಜೊತೆ ಮಾಡಿಕೊಂಡಿರೋ ಈ ಒಪ್ಪಂದದ ಹಿಂದಿರೋ ರಾಜತಾಂತ್ರಿಕ ಸ್ವಾತಂತ್ರ್ಯವೇ ಅಂತಹದ್ದು. ಇಷ್ಟು ವರ್ಷ ಈ ಪಾಶ್ಚಿಮಾತ್ಯ ರಕ್ಷಣಾ ಸಿಂಡಿಕೇಟ್ಗಳು ಡೆವಲಪ್ ಆಗ್ತಾ ಇರೋ ದೇಶಗಳಿಗೆ ಹೇಳ್ತಾ ಇದ್ದ ಹಸಿ ಸುಳ್ಳು ಏನು ಗೊತ್ತಾ? ನಿಮಗೆ ಹೈಟೆಕ್ ಮಿಸೈಲ್ ಬೇಕಾ? ಹಾಗಾದರೆ ನೀವು ನ್ಯಾಟೋ ದೇಶಗಳ ತಾಳಕ್ಕೆ ತಕ್ಕಂತೆ ಕುಣಿಯಲೇಬೇಕು ಅಂತ. ಆದರೆ ಭಾರತ ಈಗ ಆ ಕಂಡೀಷನ್ಗಳ ಸರಪಳಿಯನ್ನು ನಿರ್ದಾಕ್ಷಣ್ಯವಾಗಿ ಕಟ್ ಮಾಡಿ ಬಿಸಾಕಿದೆ. ಪಾಶ್ಚಿಮಾತ್ಯರ ಲೆಕ್ಕಾಚಾರ ಹೇಗಿರುತ್ತೆ ಅಂದರೆ, $1 ಬಿಲಿಯನ್ ಲೆಕ್ಕದಲ್ಲಿ ಡಿಫೆನ್ಸ್ ಸಿಸ್ಟಮ್ ಕೊಡ್ತಾರೆ, ಆದರೆ ಅದನ್ನು ಆಪರೇಟ್ ಮಾಡೋಕ್ಕೆ 100 ಕಂಡೀಷನ್ಸ್ ಹಾಕ್ತಾರೆ. ಇದೆಂಗಿದೆ ಅಂದರೆ, 100 ಕೋಟಿ ಸುರಿದು ಫೈಟರ್ ಜೆಟ್ ತಗೊಂಡ್ರು ಅದರ ರಿಮೋಟ್ ಕಂಟ್ರೋಲ್ ಮಾತ್ರ ಇನ್ಯಾರದ್ದೋ ಕೈಯಲ್ಲಿದ್ದ ಹಾಗೆ. ಇದನ್ನ ಮೈತ್ರಿ ಅನ್ನಲ್ಲ ಗೆಳೆಯರೆ, ಟ್ರ್ಯಾಪ್ ಅಂತಾರೆ. ಇತಿಹಾಸದ ಪುಟ ತಿರುವಿ ನೋಡಿದ್ರೆ ಈ ವೆಸ್ಟರ್ನ್ ದೇಶಗಳ ಅಸಲಿ ಬಣ್ಣ ಬಯಲಾಗುತ್ತೆ. 1999ರ ಕಾರ್ಗಿಲ್ ಯುದ್ಧದ ಸಮಯದಲ್ಲಿ ನಮ್ಮ ಸೈನಿಕರಿಗೆ ಅತ್ಯಗತ್ಯವಾಗಿದ್ದ GPS ಡೇಟಾ ಕೊಡೋಕೆ ಅಮೆರಿಕ ನಿರ್ದಾಕ್ಷಿಣ್ಯವಾಗಿ ಕೈಕೊಟ್ಟಿತ್ತು. ನಾವು ಕೊಂಡುಕೊಂಡ ಶಸ್ತ್ರಾಸ್ತ್ರಗಳನ್ನು ನಮ್ಮ ಶತ್ರುಗಳನ್ನು ಒಡೆಯೋಕೆ ಬಳಸೋದಕ್ಕೂ ನಮಗೆ ಕಂಡೀಷನ್ಸ್ ಹಾಕಿದ್ರು. ಆದರೆ ಭಾರತದ ಡೀಲ್ ಹಾಗಲ್ಲ. 8 ವರ್ಷಗಳ ನಂತರ ಜಕಾರ್ತಾದಲ್ಲಿ ನಡೀತಾ ಇರೋ ಈ ಭೇಟಿಯಲ್ಲಿ ಭಾರತ ಕೊಡ್ತಾ ಇರೋದು ಬರೀ ಶಸ್ತ್ರಾಸ್ತ್ರ ಮಾತ್ರ ಅಲ್ಲ, ಕಂಪ್ಲೀಟ್ ಸಾರ್ವಭೌಮತೆ. ಅದು ಕೂಡ ಯಾವುದೇ ಕಂಡೀಷನ್ಗಳಿಲ್ಲದೆ. ಇಂಡೋನೇಷ್ಯಾಗೆ ತನ್ನ ಗಡಿಯನ್ನು ತಾನೇ ಕಾಯ್ದುಕೊಳ್ಳೋ ತಾಕತ್ತನ್ನು ಭಾರತ ಕೊಡ್ತಾ ಇದೆ. ಇದೇ ಕಾರಣಕ್ಕೆ ಇವತ್ತು UAE ಕೂಡ ಬ್ರಹ್ಮೋಸ್ ಮತ್ತು ಆಕಾಶ್ ತೀರ್ನಂತಹ ಸಿಸ್ಟಮ್ಗಳನ್ನು ಕೊಂಡುಕೊಳ್ಳೋಕೆ ಮುಂದೆ ಬಂದಿರೋದು. ಅಮೆರಿಕದಂತಹ ದೇಶಗಳ
ದೇಶಗಳು ತಮಗೆ ಬೇಕಾದಾಗ ಸಪ್ಲೈ ಚೈನ್ ಕಟ್ ಮಾಡ್ತವೆ ಅನ್ನೋ ಕರಾಳ ಸತ್ಯ ಈ ದೇಶಗಳಿಗೂ ಬಹಳ ಚೆನ್ನಾಗಿ ಗೊತ್ತಾಗ್ಬಿಟ್ಟಿದೆ. ಆದರೆ ಪಾಶ್ಚಿಮಾತ್ಯ ಲಾಬಿಗಳು ಈಗ ಏನಕ್ಕಾಗಿ ಕಾಯ್ತಾ ಇವೆ ಗೊತ್ತಾ? ಒಂದು ವೇಳೆ ನಾಳೆ ಇಂಡೋನೇಷ್ಯಾದಲ್ಲಿ ಸರ್ಕಾರ ಬದಲಾದ್ರೆ ಈ ಇಡೀ ಒಪ್ಪಂದ ಕ್ಯಾನ್ಸಲ್ ಆಗಲ್ವಾ ಅಂತ. ಆದರೆ ಅವರಿಗಿನ್ನೂ ಗೊತ್ತಿಲ್ಲ, ಭಾರತ ಅಲ್ಲಿ ಎಣೆದಿರೋ ಆ ಟೆಕ್ನಿಕಲ್ ಜಾಲದಿಂದ ಅಷ್ಟು ಸುಲಭವಾಗಿ ಆಚೆ ಬರೋಕೆ ಅಲ್ಲಿ ಯಾವುದೇ ಹೊಸ ಸರ್ಕಾರ ಬಂದರೂ ಸಾಧ್ಯವೇ ಇಲ್ಲ ಅನ್ನೋದು. ಯಾಕಂದರೆ ಇಲ್ಲಿ ನಡೀತಾ ಇರೋದು ಕೇವಲ ಪೇಪರ್ ಮೇಲಿನ ಅಗ್ರಿಮೆಂಟ್ ಅಲ್ಲ, ಇದು ಅಕ್ಷರಶಃ ಒಂದು ಟೆಕ್ನಿಕಲ್ ಲೈಫ್ ಸೈಕಲ್ ಲಾಕ್ ಇನ್. ಏನಿದು ಅಂತ ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ. ನೀವು ಲಕ್ಷಗಟ್ಟಲೆ ದುಡ್ಡು ಕೊಟ್ಟು ಒಂದು ಕಾರು ತಗೊಳ್ತೀರಾ ಅಂತ ಇಟ್ಕೊಳ್ಳಿ. ಆದರೆ ಆ ಕಾರಿನ ಮೇಂಟೆನೆನ್ಸ್, ಸ್ಪೇರ್ ಪಾರ್ಟ್ಸ್, ಮೆಕ್ಯಾನಿಕ್ ಹೀಗೆ ಎಲ್ಲವೂ ಕೇವಲ ಒಬ್ಬನೇ ಡೀಲರ್ನಿಂದ ಬರ್ತಾ ಇದ್ರೆ ಏನಾಗುತ್ತೆ? ಆ ಕಾರು ಇರೋವರೆಗೂ ನೀವು ಆ ಡೀಲರನ್ನು ಬಿಡೋಕ್ಕೆ ಸಾಧ್ಯನೇ ಇಲ್ಲ. ಇದೇ ಎಕ್ಸಾಕ್ಟ್ ರಣತಂತ್ರವನ್ನು ಭಾರತ ಈಗ ಗ್ಲೋಬಲ್ ಡಿಫೆನ್ಸ್ ಲೆವೆಲ್ನಲ್ಲಿ ಪ್ರಯೋಗ ಮಾಡ್ತಾ ಇದೆ. ಈ ಡೀಲ್ನಲ್ಲಿ ಸೇರಿರೋ ಲಾಂಗ್ ಟರ್ಮ್ ಲಾಜಿಸ್ಟಿಕಲ್ ಸಪೋರ್ಟ್ ಅನ್ನೋ ಕಂಡೀಷನ್ ಇದೆಯಲ್ಲ, ಅದೇ ಇಲ್ಲಿನ ಅಸಲಿ ಬ್ರಹ್ಮಾಸ್ತ್ರ. ಬರೀ ಮಿಸೈಲ್ ಡೆಲಿವರಿ ಮಾಡಿ ಭಾರತ ಸುಮ್ಮನಾಗ್ತಾ ಇಲ್ಲ. ಆ ಸಿಸ್ಟಮ್ ಅನ್ನೇ ನಿಲ್ಲಿಸೋಕೆ ಬೇಕಾದ ಮೂಲಸೌಕರ್ಯ, ಅದನ್ನು ಆಪರೇಟ್ ಮಾಡೋ ಸೈನಿಕರಿಗೆ ಟ್ರೈನಿಂಗ್ ಮತ್ತೆ ದಶಕಗಳ ಕಾಲ ಬೇಕಾಗುವ ಮೇಂಟೆನೆನ್ಸ್ ಇವೆಲ್ಲವನ್ನು ನಮ್ಮ ಡಿಫೆನ್ಸ್ ಎಕ್ಸ್ಪರ್ಟ್ಸ್ ನೋಡಿಕೊಳ್ತಾರೆ. ಅಂದರೆ ಮುಂದಿನ ಹಲವು ದಶಕಗಳ ಕಾಲ ಇಂಡೋನೇಷ್ಯಾದ ಸೇನೆ ಮತ್ತು ನಮ್ಮ ಸೇನೆ ಒಂದಕ್ಕೊಂದು ಬೇರ್ಪಡಿಸಲಾಗದಷ್ಟು ಆಳವಾಗಿ ಕನೆಕ್ಟ್ ಆಗ್ತಾ ಇವೆ. ತಮಗೆ ಬೇಕಾದಾಗ ಶಸ್ತ್ರಾಸ್ತ್ರ ಮಾರಿ ಬೇಡವಾದಾಗ ಸಪೋರ್ಟ್ ಕಟ್ ಮಾಡೋ ಆ ಪಾಶ್ಚಿಮಾತ್ಯರ ದರ್ಪವನ್ನು ಭಾರತ ಇಲ್ಲಿ ಹೆಡೆಮುರಿ ಕಟ್ಟಿದೆ. ಈ ಲಾಕ್ ಇನ್ ಸ್ಟ್ರಾಟಜಿ ಎಷ್ಟರ ಮಟ್ಟಿಗೆ ವರ್ಕ್ ಆಗುತ್ತೆ ಅಂದರೆ, ನಾಳೆ ಚೀನಾ ಎಷ್ಟೇ ಪ್ರೆಷರ್ ಹಾಕಿದ್ರೂ ಇಂಡೋನೇಷ್ಯಾ ಈ ಡೀಲ್ನಿಂದ ಹಿಂದೆ ಸರಿಯೋಕೆ ಟೆಕ್ನಿಕಲ್ ಆಗಿ ಸಾಧ್ಯವೇ ಇಲ್ಲ. ಫ್ಯೂಚರ್ ಲೆಕ್ಕಾಚಾರ ಎಷ್ಟೊಂದು ಕರಾಳವಾಗಿದೆ ಅಂದರೆ, ದಕ್ಷಿಣ ಚೀನಾ ಸಮುದ್ರದಲ್ಲಿ ಇನ್ನು ಮುಂದೆ ಚೀನಾ ಏನಾದರೂ ಬಾಲ ಬಿಚ್ಚೋಕೆ ಹೋದರೆ ಅವರಿಗೆ ಎದುರಾಗೋದು ಕೇವಲ ಇಂಡೋನೇಷ್ಯಾದ ಸೈನ್ಯ ಮಾತ್ರ ಅಲ್ಲ, ಬದಲಾಗಿ ಆ ಸೈನ್ಯದ ಹಿಂದೆ ಬಂಡೆಯಂತೆ ನಿಂತಿರೋ ಭಾರತದ ತಾಂತ್ರಿಕ ಮೆದುಳು. ಸ್ನೇಹಿತರೆ, ಇಂಡೋನೇಷ್ಯಾ ಡೀಲ್ ಬರೀ ಟ್ರೈಲರ್ ಅಷ್ಟೇ. ಅಸಲಿ ಪಿಕ್ಚರ್ ಇಸ್ರೇಲ್ ಜೊತೆ ಈಗಾಗಲೇ ಶುರುವಾಗಿದೆ. ಅಮೆರಿಕದ ಕೈಯಲ್ಲಿ ಆಗ್ತಾ ಇಲ್ಲ ಅಂತ ಸ್ವತಃ ಇಸ್ರೇಲ್ ತನ್ನ ಐರನ್ ಡೋಮ್ ಮಿಸೈಲ್ ಅನ್ನು ಭಾರತದಲ್ಲಿ ರೆಡಿ ಮಾಡಿಸ್ತಾ ಇದೆ. ಆ ಸ್ಟೋರಿ ಏನು ಅಂತ ಗೊತ್ತಾಗಬೇಕಾ? ಸ್ಕ್ರೀನ್ ಮೇಲಿರೋ ಈ ವಿಡಿಯೋ ಕ್ಲಿಕ್ ಮಾಡಿ, ಅಲ್ಲೇ ಸಿಗ್ತೀನಿ. ಜೈ ಹಿಂದ್.